ಇಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಲಿಬರ್ಟಿ. ನಿರಂತರ ಎಚ್ಚರವೇ ಸ್ವಾತಂತ್ರ್ಯಕ್ಕಾಗಿ ತೆರಬೇಕಾದ ಬೆಲೆ. ಈ ಮಹತ್ವದ ಘೋಷಣೆಯನ್ನ ಮಾಡಿತು 1852ರಲ್ಲಿ ಅಮೆರಿಕದ ಸಾಮಾಜಿಕ ಹೋರಾಟಗಾರ ವೆಂಡೆಲ್ ಫಿಲಿಪ್ಸ್ ಎಂಬಾತ. ಅಸಲಿಗೆ ಇದನ್ನ ಅಮೆರಿಕದ 13ನೇ ಅಧ್ಯಕ್ಷ ಥಾಮಸ್ ಜೆಫರ್ಸನ್ ಹೇಳಿದ್ರು ಅಂತ ಇತಿಹಾಸದ ಪುಟಗಳಲ್ಲಿ ಇದ್ರೂ ಕೂಡ ಅಸಲಿಗೆ ಈ ವ್ಯಾಖ್ಯಾನವನ್ನ ನಿಜಕ್ಕೂ ಮಾಡಿದ್ದು ಈ ವೆಂಡೆಲ್ ಫಿಲಿಪ್ಸ್ ಎಂಬಾತ. ಅಂದ್ರೆ ಸ್ವಾತಂತ್ರ್ಯ ಅಂತಂದ್ರೆ ಅದು ಹೇಗಿದ್ರು ಇದ್ದೇ ಇರುತ್ತೆ ಬಿಡಿ, ಹುಟ್ಟಿದಾಗಿಂದ ಸ್ವಾತಂತ್ರ್ಯ ತನಗ್ ತಾನೇ ಬಂದ್ಬಿಡುತ್ತೆ ಅಂತ ನಾವು ಅನ್ಕೊಂಡಿರ್ತೇವೆ, ಆಗದು. ಅದೇ ರೀತಿ ಲ್ಯಾಟಿನ್ ಅಮೆರಿಕಾದ ಒಬ್ಬ ಶಿಕ್ಷಣ ತಜ್ಞ ಅವ್ರು ಹೇಳ್ತಾರೆ, ಅವರು ಪೆಡಗಗಿ ಆಫ್ ದಿ ಒಪ್ರೆಸ್ಡ್ ಅಂತ ಒಂದು ಪುಸ್ತಕ ಬರೆದ ಲೇಖಕ ಥಾಮಸ್ ಫ್ರೇರೆ. ಆ ಫ್ರೇರೆ ಹೇಳ್ತಾರೆ, ಎಜುಕೇಶನ್ ಈಸ್ ಕಲ್ಚರಲ್ ಆಕ್ಷನ್ ಫಾರ್ ಫ್ರೀಡಮ್. ಶಿಕ್ಷಣ ಅಂತಂದ್ರೆ ಸ್ವಾತಂತ್ರ್ಯಕ್ಕಾಗಿ ನಡೆಯುವ ಸಾಂಸ್ಕೃತಿಕ ಚಟುವಟಿಕೆ. ಆದ್ರೆ ಅದಕ್ಕೊಂದು ಷರತ್ತು ಹಾಕ್ತಾರೆ, ಫ್ರೀಡಮ್ ಈಸ್ ಅಕ್ವೈರ್ಡ್ ಬೈ ಕಾಂಕ್ವೆಸ್ಟ್ ನಾಟ್ ಬೈ ಗಿಫ್ಟ್. ಸ್ವಾತಂತ್ರ್ಯವನ್ನು ಯಾರೂ ಮುಫತ್ತಾಗಿ ಕಾಣಿಕೆ ಆಗಿ ಕೊಡಲ್ಲ, ಅದನ್ನು ಹೋರಾಟದಿಂದಲೇ ಪಡಿಬೇಕು ಅಂತ. ಇವೆರಡೂ ವ್ಯಾಖ್ಯಾನಗಳ ಮಹತ್ವ ಮತ್ತೊಮ್ಮೆ ಯಾಕೆ ಬಂದಿದೆ ಅಂತಂದ್ರೆ, ಇವತ್ತು ಜೂನ್ 25, ಇಂದಿಗೆ 51 ವರ್ಷಗಳ ಹಿಂದೆ 1975 ಜೂನ್ 25ರಂದು ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ, ಆವತ್ತಿನ ಕಾಂಗ್ರೆಸ್ನ ಪ್ರಶ್ನಾತೀತ ನಾಯಕಿ, ಇಡೀ ರಾಷ್ಟ್ರದ ಪ್ರಚಂಡ ಜನಪ್ರಿಯ ನಾಯಕಿ ಅಂತ ಅನ್ಸ್ಕೊಂಡಿದ್ದ ಇಂದಿರಾ ಗಾಂಧಿ ತಮ್ಮ 1971 ಲೋಕಸಭಾ ಚುನಾವಣೆಯ ಆಯ್ಕೆಯನ್ನ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಪೀಠ, ಏಕಸದಸ್ಯ ಪೀಠ ಅಸಿಂಧುಗೊಳಿಸಿದ್ದನ್ನ ಪ್ರಶ್ನಿಸಿಬಿಟ್ಟು ಮತ್ತೆ ಹೋರಾಟಕ್ಕೆ, ನ್ಯಾಯಾಂಗದ ಹೋರಾಟ ಮಾಡೋದ್ರ ಬದಲು ರಾಷ್ಟ್ರದ ಮೇಲೆ ದಿಢೀರ್ನೆ ತುರ್ತು ಪರಿಸ್ಥಿತಿಯನ್ನ ಹೇರ್ಬಿಟ್ರು. ಇಂಟರ್ನಲ್ ಎಮರ್ಜೆನ್ಸಿ, ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಹೇರ್ಬಿಟ್ರು. ಸಾಮಾನ್ಯವಾಗಿ ತುರ್ತು ಪರಿಸ್ಥಿತಿಯನ್ನು ಹೇರೋದು ನೆರೆ ರಾಷ್ಟ್ರದೊಂದಿಗೆ ಯುದ್ಧ ನಡೆದಾಗ, 1962ರ ಚೀನಾ ಯುದ್ಧ, 1965ರ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಆವತ್ತಿನ ಭಾರತ ಸರ್ಕಾರಗಳು ರಾಷ್ಟ್ರಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಹೇರಿದ್ವು. ಆದ್ರೆ ಈ 1975ರ ತುರ್ತು ಪರಿಸ್ಥಿತಿ ಬಹಳ ವಿಶಿಷ್ಟವಾಗಿತ್ತು. ಯಾವ ದೇಶದ ಜೊತೆಗೂ ಯುದ್ಧ ಇರಲಿಲ್ಲ, ಅದೇನೇ ಇದ್ರು ಕೂಡ ಅಂತರ್ ಯುದ್ಧ ನಡೆದಿತ್ತು. ಅವತ್ತಿನ ಆಳು ಪಕ್ಷದ ಅಧಿನಾಯಕಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಮತ್ತು ರಾಷ್ಟ್ರದ ಇತರ ಎಲ್ಲ ವಿರೋಧ ಪಕ್ಷಗಳ ಒಕ್ಕೂಟದ ನಡುವೆ ಒಂದು ಅಭೂತಪೂರ್ವವಾದ ತಾತ್ವಿಕ ಹೋರಾಟ, ನೈತಿಕ ಹೋರಾಟ, ವೈಚಾರಿಕ ಹೋರಾಟವೇ ನಡೆದಿತ್ತು. ಇದಕ್ಕೆ ಚಾಲನೆ ಸಿಕ್ಕಿದ್ದು ಮೊದಲು ಹಿರಿಯ ಕಾಂಗ್ರೆಸ್ ನಾಯಕ, ಅಂದ್ರೆ ಅವತ್ತು 2 ಹೋಳಾಗಿದ್ವು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಓ ಮತ್ತು ಕಾಂಗ್ರೆಸ್ ಆರ್ ಅಂತ. ಅಧಿಕಾರಾರೂಢ ಇಂದಿರಾ ಗಾಂಧಿರವರದ್ದು ಕಾಂಗ್ರೆಸ್ ಆರ್ ಆದ್ರೆ, ವಿರೋಧ ಪಕ್ಷದಲ್ಲಿ ಸಂಖ್ಯಾಬಲವಿಲ್ಲದೆ ಮೆತ್ತಗಾಗಿದ್ದ ಮೂಲ ಕಾಂಗ್ರೆಸ್ಸಿಗರ ಪಕ್ಷ, ಸಂಸ್ಥಾ ಕಾಂಗ್ರೆಸ್ ಅಂತ ಕರಿತಾ ಇದ್ರು, ಕಾಂಗ್ರೆಸ್ ಓ ಪಕ್ಷ, ಅದರ ನಾಯಕ ಮೊರಾರ್ಜಿ ದೇಸಾಯಿ ಗುಜರಾತಿನ ಗಾಂಧಿ ವಿದ್ಯಾಪೀಠದಲ್ಲಿ ಅಮರಣಾಂತ ಉಪವಾಸವನ್ನ ಆರಂಭಿಸಿದ್ರು. ಯಾಕಂದ್ರೆ ಅಲ್ಲಿನ ಆವತ್ತಿನ ಗುಜರಾತ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಪಾರವಾದ ಭ್ರಷ್ಟಾಚಾರದ ಪ್ರಕರಣಗಳಿದ್ವು, ಭ್ರಷ್ಟಾಚಾರ ಮತ್ತು ದುರುಪಯೋಗದ ಪ್ರಕರಣಗಳಿದ್ವು. ಆ ಸರ್ಕಾರದ ಪಜಚ್ಯುತಿಗೆ ಒತ್ತಾಯಿಸ್ಬಿಟ್ಟು ಮೊರಾರ್ಜಿ ದೇಸಾಯಿ ಅವರು ಆರಂಭಿಸಿದ ಈ ಅಮರಣಾಂತ ಉಪವಾಸ ಸತ್ಯಾಗ್ರಹ ರಾಷ್ಟ್ರಾದ್ಯಂತ ಎಂಥ ಸಂಚಲನವನ್ನು ಮೂಡಿಸ್ತು ಅಂತಂದ್ರೆ, ಆ ಚಳುವಳಿಯಲ್ಲಿ ಸರ್ವೋದಯ ನಾಯಕ ಜಯಪ್ರಕಾಶ್ ನಾರಾಯಣರವರ ಪ್ರವೇಶ ಆಯಿತು. ಅವರದನ್ನ ಸಂಪೂರ್ಣ ಕ್ರಾಂತಿ ಅಂತ ಕರೆದ್ರು. ಆಗ ಇಡೀ ರಾಷ್ಟ್ರಾದ್ಯಂತ, ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಭಾರತ, ಉತ್ತರ ಭಾರತ ಮತ್ತು ಪೂರ್ವ ಭಾರತದ ವಿದ್ಯಾರ್ಥಿಗಳು ಮತ್ತು ಯುವಜನರು ಈ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣರವರ ಈ ಹೋರಾಟದಲ್ಲಿ ಧುಮುಕಿದ್ರು, ಈ ಸಂಪೂರ್ಣ ಕ್ರಾಂತಿ ಹೋರಾಟದಲ್ಲಿ ಧುಮುಕಿದ್ರು. ಅಷ್ಟೊತ್ತಿಗೆ ಸರಿಯಾಗಿ ಜೂನ್ 16ರಂದು ಅಲಹಾಬಾದ್ ಹೈಕೋರ್ಟ್ನ ತೀರ್ಪು ಪ್ರಕಟವಾಯಿತು. ಇಂದಿರಾ ಗಾಂಧಿಯವರು ಚುನಾವಣಾ ಅಕ್ರಮ ಎಸಗಿದ್ರಿಂದ ಅವರ ಲೋಕಸಭಾ ಸದಸ್ಯತ್ವನೇ ರದ್ದುಗೊಳಿಸಿದ ಹೈಕೋರ್ಟು ಅವರನ್ನ ಮುಂದಿನ 6 ವರ್ಷಗಳವರೆಗೆ ಲೋಕಸಭಾ ಮತ್ತೆ ಚುನಾವಣೆಗೆ ಸ್ಪರ್ಧಿಸದಂತೆ ನಿರ್ಬಂಧ ಕೂಡ ಹೇರ್ಬಿಡ್ತು. ಈ ತೀರ್ಪಿನಿಂದ ಘಾಸಿಗೊಂಡ ಶ್ರೀಮತಿ ಇಂದಿರಾ ಗಾಂಧಿಯವರು ಗೌರವಿತವಾಗಿ ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ನ್ಯಾಯಾಂಗ ಹೋರಾಟ ನಡೆಸಬಹುದಾಗಿತ್ತು. ಆದ್ರೆ ಆವತ್ತು ಅವರ ಸಲಹೆಗಾರರಾಗಿದ್ದ, ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದ ಸಿದ್ಧಾರ್ಥ್ ಶಂಕರ್ ರೇ ಅನ್ನೋ ಬ್ಯಾರಿಸ್ಟರ್ ಮಹಾಶಯ ಇಂದಿರಾ ಗಾಂಧಿ ಅವರಿಗೆ ಬೇರೆ ದಾರಿಯನ್ನ ತೋರಿಸಿದ್ರು. ನೀವ್ಯಾಕೆ ರಾಜೀನಾಮೆ ಕೊಡ್ಬೇಕು, ಇಲ್ಲ ನಿಮ್ಮ ವಿರುದ್ಧ ಯಾರು ಪ್ರತಿಭಟಿಸ್ತಾ ಇದ್ದಾರೋ ಅವ್ರನ್ನ ಒಂದು ಹದ್ದು ಬಸ್ನಲ್ಲಿ ಇಟ್ಬಿಟ್ಟು ನೀವು ಅಧಿಕಾರದಲ್ಲಿ ಮುಂದುವರಿರಿ, ನೀವೇನು ಪ್ರಜಾತಂತ್ರಕ್ಕೆ ಏನು ಸಂಚಕಾರ ಬರಲ್ಲ ಅಂತೆಲ್ಲ ಉಪದೇಶ ಕೊಟ್ಟಿದ್ರು ಅಂತ ಕಾಣುತ್ತೆ. ಅಷ್ಟೊತ್ತಿಗಾಗ್ಲೇ ಈ ತೀರ್ಪಿನ ಪರಿಣಾಮವಾಗಿ ಜಯಪ್ರಕಾಶ್ ನಾರಾಯಣರ ಸಂಪೂರ್ಣ ಕ್ರಾಂತಿ ಹೋರಾಟಕ್ಕೆ ಮತ್ತಷ್ಟು ಕಾವು ಹತ್ಕೊಂಡಿತ್ತು, ಮತ್ತಷ್ಟು ಅದಕ್ಕೊಂದು ಚೈತನ್ಯ ತುಂಬಿತ್ತು. ಅವರು ರಾಮ್ಲೀಲಾ ಮೈದಾನದಲ್ಲಿ
ಆ ವರ್ಷದ ಜೂನ್ 24ರಂದು ಒಂದು ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಈ ಸರ್ಕಾರ ತನ್ನ ನೈತಿಕ ಶಕ್ತಿಯನ್ನ ಕಳ್ಕೊಂಡಿದೆ, ಅದಕ್ಕೆ ಒಂದೇ ಒಂದು ಕ್ಷಣ ಮುಂದುವರಿಯುವ ಅಧಿಕಾರವೇ ಇಲ್ಲ, ತನ್ನ ಸದಸ್ಯತ್ವವನ್ನೇ ಕಳೆದುಕೊಂಡಿರುವ ಒಬ್ಬ ಪ್ರಧಾನಮಂತ್ರಿಗೆ ಆ ಪದವಿಯಲ್ಲಿ ಮುಂದುವರಿಯಲು ಯಾವುದೇ ಹಕ್ಕಿಲ್ಲ, ಆಕೆ ಸರ್ಕಾರಕ್ಕೂ ಕೂಡ ಆಡಳಿತ ನಡೆಸುವ ಹಕ್ಕಿಲ್ಲ. ಆದ್ರಿಂದ ಇಡೀ ಸರ್ಕಾರದ ಅಧಿಕಾರ ಯಾರು ಸಂವಿಧಾನಕ್ಕೆ ಬದ್ಧರಾಗಿದ್ದಾರೋ ಆ ಸರ್ಕಾರಿ ನೌಕರರು, ಸೇನೆಯೂ ಸೇರಿದಂತೆ ಸೇನಾ ಪಡೆಗಳು, ಪೊಲೀಸ್ ಪಡೆಗಳು ಸೇರಿದಂತೆ ಈ ಸರ್ಕಾರದ ಆದೇಶಗಳನ್ನ ಪಾಲಿಸಿಕೊಡುದು, ಯಾಕಂದ್ರೆ ಅವೆಲ್ಲ ಸಂವಿಧಾನ ಬಾಹಿರವಾಗಿವೆ ಅಂತ ಆ ಅರ್ಥ ಬರೋ ಮಾತು ಹೇಳಿದ್ರು ಅಂತ ಒಂದು ಭಾಷಣ ಪ್ರಸಾರವಾಯಿತು. ಆ ಕಾಲದಲ್ಲಿ ಟೆಲಿವಿಷನ್ ಇರಲಿಲ್ಲ, ಡಿಜಿಟಲ್ ಫೋನ್ ಇರಲಿಲ್ಲ, ಮೊಬೈಲ್ ಫೋನ್ ಇರಲಿಲ್ಲ. ಆದ್ರೆ ಕಾಳ್ಗಿಚ್ಚಿನಂತೆ ಹರಡಿದ ಈ ಜಯಪ್ರಕಾಶ್ ನಾರಾಯಣರ ಸಂದೇಶ, ಸಾರ್ವಜನಿಕ ಸಭೆಯ ಭಾಷಣದ ವಿಚಾರ ಯಾವ ರೀತಿ ಆಳೋ ಪಕ್ಷವನ್ನ ಒಂಥರ ಭಯಪೀಡಿತರಾಗಿಸ್ಬಿಡ್ತು ಅಂತಂದ್ರೆ, ಅಷ್ಟೇ ನೆಪ ಸಾಕಾಗಿತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ. ಮಧ್ಯರಾತ್ರಿಯಲ್ಲಿ ಒಂದು ಸುಗ್ರೀವಾಜ್ಞೆಯ ಆದೇಶವನ್ನ, ಕಡತವನ್ನ ರಾಷ್ಟ್ರಪತಿ ಭವನಕ್ಕೆ ಕಳಿಸ್ಕೊಟ್ರು. ಅವತ್ತು ರಾಷ್ಟ್ರಪತಿ ಆಗಿದ್ದ ಫಕ್ರುದ್ದೀನ್ ಅಲಿ ಅಹಮದ್ ಅವರ ಬೆಡ್ರೂಮಿನ ಕದ ತಟ್ಟೆ ಅವ್ರನ್ನ ಎಬ್ಸಿ ಆ ಸುಗ್ರೀವಾಜ್ಞೆಗೆ ಅವರ ಹಸ್ತಾಕ್ಷರ ಹಾಕ್ಸಿದ್ರು, ಅನುಮೋದನೆ ಪಡ್ಕೊಂಡ್ರು. ಬೆಳಗಿನ ಜಾವ ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಆಕಾಶವಾಣಿಯಲ್ಲಿ ಭಾಷಣ ಮಾಡ್ಬಿಟ್ಟು, ರಾಷ್ಟ್ರಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ, ದೇಶ ವಿರೋಧಿ ಶಕ್ತಿಗಳು ಅಮೆರಿಕಾದ ಸಿಐಎ ಪ್ರಚೋದನೆಯಿಂದ ರಾಷ್ಟ್ರದಲ್ಲಿ ಪ್ರಕ್ಷುಬ್ಧತೆಯ ವಾತಾವರಣ ನಿರ್ಮಾಣ ಮಾಡಿವೆ, ಸಂವಿಧಾನಾತ್ಮಕ ವ್ಯವಸ್ಥೆಯನ್ನ ಬುಡಮೇಲು ಮಾಡ್ಲಿಕ್ಕೆ ಹೊರಟಿವೆ, ಆದ್ದರಿಂದ ತುರ್ತು ಪರಿಸ್ಥಿತಿ ಹೇರಲಾಗಿದೆ ಅಂತ ಘೋಷಣೆ ಮಾಡಿದ್ರು. ರಾಷ್ಟ್ರಾದ್ಯಂತ ವಿರೋಧ ಪಕ್ಷದ ನಾಯಕರುಗಳು ಎಲ್ಲೆಲ್ಲಿದ್ರು ಅಲ್ಲೇ ಅವ್ರನ್ನ ಬಂಧಿಸಿಟ್ಬಿಟ್ರು. ಅದಕ್ಕಿಂತ ಮುಖ್ಯವಾಗಿ ಸಂವಿಧಾನದ ಅನುಬಂಧ 19ರಲ್ಲಿ ನೀಡಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಚಕಾರ ಬಂತು. ಪ್ರೆಸ್ ಸೆನ್ಸರ್ಶಿಪ್, ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ದಿಗ್ಬಂಧನ ಹೇರಲಾಯಿತು. ಹೀಗಾಗಿ ಸರ್ಕಾರ ತನ್ನ ಆಧೀನಕ್ಕೊಳಪಟ್ಟ ರೇಡಿಯೋ ಮತ್ತು ಪತ್ರಿಕೆಗಳ ಮೂಲಕ, PTI ಮೂಲಕ ಪ್ರಸಾರ ಮಾಡ್ತಿದ್ದ ಸುದ್ದಿ ಹೊರತಾಗಿ ಇನ್ಯಾವ ಸುದ್ದಿ ಅಥವಾ ಮಾಹಿತಿಯೂ ಸಿಗ್ತಾ ಇರಲಿಲ್ಲ. ಅಂತ ಪರಿಸ್ಥಿತಿ ಸೃಷ್ಟಿಯಾಯಿತು. ಬೆಂಗಳೂರಿನ ಇವತ್ತು ಫ್ರೀಡಂ ಪಾರ್ಕ್ ಅಂತ ಕರೀತಾ ಇರೋ ಪ್ರದೇಶ ಅವತ್ತು ಸೆಂಟ್ರಲ್ ಜೈಲ್ ಆಗಿತ್ತು. ಅಲ್ಲೇ ಯಾವುದೋ ಒಂದು ಸಂಸದೀಯ ಸಮಿತಿಯ ಸಭೆಗೆ ಬಂದಿದ್ದ ಅಟಲ್ ಬಿಹಾರಿ ವಾಜಪೇಯಿ, SN ಮಿಶ್ರಾ, ಲಾಲ್ ಕೃಷ್ಣ ಅದ್ವಾನಿ ಮುಂತಾದ ಹಿರಿಯ ದಿಗ್ಗಜರಲ್ಲದೆ ಕರ್ನಾಟಕದ ನಾಯಕರಾದ ರಾಮಕೃಷ್ಣ ಹೆಗಡೆ, ದೇವೇಗೌಡರ ಆದಿಯಾಗಿ ಜೇಶ್ ಪಟೇಲ್ ಮುಂತಾದವ್ರನ್ನೆಲ್ಲ ಇಲ್ಲಿ ಬಂಧಿಸಿ ಆ ಸೆರೆಮನೆಯಲ್ಲಿ ಇಟ್ಟಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷದ ಜೊತೆಗೆ ಗುರುತಿಸ್ಕೊಂಡಿರೋ VS ಉಗ್ರಪ್ಪ ಆಗ್ಲಿ, CM ಇಬ್ರಾಹಿಂ ಆಗ್ಲಿ, ಇವರೆಲ್ಲ ಅವತ್ತು ತುರ್ತು ಪರಿಸ್ಥಿತಿ ಹೋರಾಟದಲ್ಲಿ ತೊಡಗಿಸಿಕೊಂಡವರಾಗಿದ್ರು, ಜೈಲು ವಾಸವನ್ನು ಕೂಡ ಅನುಭವಿಸಿದವರಾಗಿದ್ರು. ಹೀಗೆ 20 ತಿಂಗಳ ಕಾಲ ನಡೆದ ಜಾರಿಯಲ್ಲಿದ್ದ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ದೇಶಾದ್ಯಂತ ಸಂವಿಧಾನಬದ್ಧ ಆಡಳಿತವೇ ಇರಲಿಲ್ಲ. ಆಡಳಿತ ಸೂತ್ರವನ್ನ ಇಂದಿರಾ ಗಾಂಧಿಯವರನ್ನ ಕಸಿದುಕೊಂಡ ಅವರ ಕಿರಿಯ ಪುತ್ರ ಸಂಜಯ್ ಗಾಂಧಿ ಈ ದೇಶದ ಅನಭಿಷ್ಕಿತ ಸಾಮ್ರಾಟ್ನಂತೆ ಆ 20 ತಿಂಗಳ ಕಾಲ ಮೆರೆದ್ಬಿಟ್ರು. ಪ್ರಧಾನಮಂತ್ರಿ ಅವರ ತಾಯಿ ಆಗಿದ್ರು ಕೂಡ ಉಳಿದಂತೆ ಭಾರತ ಸರ್ಕಾರ ಮತ್ತು ದೇಶಾದ್ಯಂತ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಸಂಜಯ್ ಗಾಂಧಿಯ ಮೌಖಿಕ ಆದೇಶದ ಪ್ರಕಾರ ನಡೆಯುವಂಗಾಗ್ಬಿಡ್ತು. ಈ ಸಂವಿಧಾನೇತರ ಶಕ್ತಿಯಾಗಿ ಮಿಂಚಿದ ಈ ಸಂಜಯ್ ಗಾಂಧಿಯಿಂದಾಗಿ ಸರ್ಕಾರದ ಸಾಂಪ್ರದಾಯಿಕ ಯೋಜನಾ ಕಾರ್ಯಕ್ರಮಗಳೆಲ್ಲ ಒಂಥರ ಬ್ರೇಕ್ ಹಾಕ್ದಂಗಾಗಿತ್ತು. ಅವತ್ತು ಪಂಚವಾರ್ಷಿಕ ಯೋಜನೆಗಳು ಜಾರಿ ಇದ್ವು. ಅದ್ರ ಬದಲು ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿದ 20 ಅಂಶದ ಕಾರ್ಯಕ್ರಮ ಮತ್ತು ಸಂಜಯ್ ಗಾಂಧಿ ಘೋಷಣೆ ಮಾಡಿದ 5 ಅಂಶದ ಕಾರ್ಯಕ್ರಮಗಳೇ ವೇದವಾಕ್ಯದಂತೆ ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಹೇರಲ್ಪಟ್ವು. ಎಲ್ಲಾ ಮುಖ್ಯಮಂತ್ರಿಗಳು ಕೂಡ 20 ಪಾಯಿಂಟ್ ಪ್ರೋಗ್ರಾಮ್, 5 ಪಾಯಿಂಟ್ ಪ್ರೋಗ್ರಾಮ್ ಅಂತ ನಾಮಜಪ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ದೇಶದ ಜನಸಂಖ್ಯಾ ನಿಯಂತ್ರಣಕ್ಕೋಸ್ಕರ ನಸ್ಬಂದಿ ಕಾರ್ಯಕ್ರಮ, ಸಾಮೂಹಿಕ ಸಂತಾನಹರಣ ಕಾರ್ಯಕ್ರಮವನ್ನ ನಡೆಸ್ಬಿಟ್ರು ಸಂಜಯ್ ಗಾಂಧಿ. ಅದರಲ್ಲಿ ವಿಶೇಷವಾಗಿ ಬಲಿಪಶುಗಳಾಗಿದ್ದವರೆಲ್ಲ ಗ್ರಾಮಾಂತರ ಪ್ರದೇಶದ ತಳ ಸಮುದಾಯದ ಪ್ರಜೆಗಳು. ಅವರ ವಯೋಮಾನ ಯಾವುದಕ್ಕೂ ಲೆಕ್ಕನ ಮಾಡದೆ ತೀರ ಎಳೆ ವಯಸ್ಸಿನ ಹುಡುಗರು ಮತ್ತು ಸಾಯೋ ವಯಸ್ಸಿಗೆ ಬಂದ್ರು ಮುದುಕರನ್ನು ಕೂಡ ಬಲವಂತವಾಗಿ ಹಿಡ್ಕೊಂಡು ಬಂದ್ಬಿಟ್ಟು ಸಂತಾನಹರಣ ಚಿಕಿತ್ಸೆಗೆ ಒಳಪಡಿಸಿದ್ರು. ಇದೊಂಥರ ರಾಷ್ಟ್ರಾದ್ಯಂತ ವಿಚಿತ್ರ ರೀತಿಯ ಭಯ ಮೂಡಿಸ್ತು, ಭೀತಿಯನ್ನು ಉಂಟು ಮಾಡಿತ್ತು. ಯಾಕಂದ್ರೆ ಪ್ರಶ್ನಿಸೋರೇ ಇರಲಿಲ್ಲ, ಸರ್ಕಾರವನ್ನ ಪ್ರಶ್ನಿಸೋರೇ ಇರಲಿಲ್ಲ. ಅದ್ರ ಜೊತೆಗೆ ದಿಲ್ಲಿಯ ತುರ್ಕ್ಮನ್ ಗೇಟ್ ಪ್ರದೇಶದಲ್ಲಿ, ಅಂದ್ರೆ ರಾಷ್ಟ್ರ ವಿಭಜನೆಯ ಕಾಲದಲ್ಲಿ ವಲಸೆ ಬಂದಿದ್ದ ನಿರಾಶ್ರಿತರೆಲ್ಲ ಅಲ್ಲಿ ಮನೆ ಕಟ್ಕೊಂಡಿದ್ರು. ಸುಮಾರು 25,000 ಮನೆಗಳನ್ನ, ಬಡವರ ಮನೆಗಳನ್ನೆಲ್ಲ ಬುಲ್ಡೋಜರ್ ಬಳಸ್ಬಿಟ್ಟು ನೆಲಸಮ ಮಾಡಿಬಿಟ್ರು. ಈ ತುರ್ಕ್ಮನ್ ಗೇಟ್ ದುರಂತ ಮತ್ತು ಈ ನಸ್ಬಂದಿ ಕಾರ್ಯಕ್ರಮಗಳು ಇಂದಿರಾ ಗಾಂಧಿ ಮತ್ತು ಸಂಜಯ್ ಗಾಂಧಿ ಅವರ ಸರ್ವಾಧಿಕಾರದ ವಿರುದ್ಧ ವಿಚಿತ್ರವಾದ ರೊಚ್ಚನ್ನೆಬ್ಬಿಸ್ಬಿಟ್ವು. ರಾಷ್ಟ್ರದ ಜನಸಾಮಾನ್ಯರ ಮನದಾಳದ ಆ ಸಿಟ್ಟು ಒಂದು ಘನ ಸ್ವರೂಪ ಪಡ್ಕೊಂಡ್ಬಿಡ್ತು.
ಮುಂದೆ ಅದು ಯಾವ ದೈವಾನುಗ್ರಹವೋ ಏನೋ ಅವ್ರಿಗೆ ವಿವೇಕೋದಯವಾಯಿತು ಏನೋ ಇಂದಿರಾ ಗಾಂಧಿ ಅವ್ರಿಗೆ. ಮುಂದೆ 1977 ಜನವರಿ 18ರಂದು ಇದ್ದಕ್ಕಿದ್ದಂತೆ ಲೋಕಸಭಾ ಚುನಾವಣೆಯನ್ನ ಘೋಷಣೆ ಮಾಡಿದ್ರು. ಪತ್ರಿಕಾ ನಿರ್ಬಂಧವನ್ನ ಸ್ವಲ್ಪ ಮಟ್ಟಿಗೆ ಸಡಿಲಿಸಿದ್ರು, ಆದ್ರೆ ತುರ್ತು ಪರಿಸ್ಥಿತಿಯನ್ನು ಮಾತ್ರ ವಾಪಸ್ ಪಡ್ಕೊಂಡಿರ್ಲಿಲ್ಲ. ಜೈಲ್ಗಟ್ಟಲ್ಪಟ್ಟಿದ್ದ ನಾಯಕರನ್ನೆಲ್ಲ ಬಿಡುಗಡೆ ಮಾಡಿದ್ರು. ಆದ್ರೆ ಅದಕ್ಕೆ ಅಪವಾದ ಅಂತಂದ್ರೆ ಇಂದಿರಾ ಗಾಂಧಿ ಕುಟುಂಬಕ್ಕೆ ಸಿಂಹ ಸ್ವಪ್ನರಾಗಿ ಹೋರಾಡಿದ್ದ ಜಾರ್ಜ್ ಫರ್ನಾಂಡಿಸ್, ಸಮಾಜವಾದಿ ನಾಯಕ ಜಾರ್ಜ್ ಫರ್ನಾಂಡಿಸ್ ಮಾತ್ರ ಕೈ ಕೊಳ ತೊಡಿಸ್ಬಿಟ್ಟು, ಕೈ ಕಾಲ್ಗೆ ಬೇಡಿ ಹಾಕ್ಬಿಟ್ಟು ಜೈಲಲ್ಲೇ ಇಟ್ಟಿದ್ರು. ಅವ್ರು ಜೈಲಲ್ಲಿ ಇದ್ಕೊಂಡ್ಬಿಟ್ಟೆ ಚುನಾವಣೆಯನ್ನು ಎದುರಿಸಿದ್ರು. ಬಿಡುಗಡೆಯಾಗಿ ಬಂದ ರಾಜಕೀಯ ನಾಯಕರೆಲ್ಲ, ಅವತ್ತಿನ ವಿರೋಧ ಪಕ್ಷಗಳೆಲ್ಲ ಒಂದಾಗ್ಬಿಟ್ಟು ಜನತಾ ಪಕ್ಷ ಅನ್ನೋ ಒಂದು ಹೊಸ ಸಂಘಟನೆಯನ್ನ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ಸ್ಥಾಪಿಸಿಕೊಂಡ್ರು. ಜನತಾ ಪಕ್ಷದ ಹೆಸರಲ್ಲೇ ನಡೆದ ಆ ಚುನಾವಣಾ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಸಚಿವ ಸಂಪುಟದ ಅತ್ಯಂತ ಹಿರಿಯ ಘನತೆ ಬೆತ್ತ ಸಚಿವರಾಗಿದ್ದ ಬಾಬು ಜಗಜೀವನ್ ರಾಮ್, ದಲಿತ ನಾಯಕ ಜಗಜೀವನ್ ರಾಮ್ ಇಂದಿರಾ ಗಾಂಧಿಯವರ ವಿರುದ್ಧ ಬಂಡೆದ್ದು ಹೊರಗೆ ಬಂದ್ಬಿಟ್ಟು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ, ಪ್ರಜಾಪ್ರಭುತ್ವಕ್ಕಾಗಿ ಕಾಂಗ್ರೆಸ್ ಅನ್ನು ಹೊಸ ಪಕ್ಷವನ್ನ ಸ್ಥಾಪಿಸಿಕೊಂಡ್ರು. ಅವ್ರ ಜೊತೆಗೆ ಇತರ ಇನ್ನಿಬ್ರು ಹಿರಿಯ ಸಚಿವರುಗಳಾಗಿದ್ದ ಹೇಮಾವತಿ ನಂದನ್ ಬಹುಗುಣ ಮತ್ತು ನಂದಿನಿ ಸತ್ಪತಿ ಅವರುಗಳು ಕೂಡ ಹೊರಗೆ ಬಂದ್ರು. ಅಷ್ಟೊತ್ತಿಗಾಗ್ಲೇನೆ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿಯ ಸದಸ್ಯರಾಗಿದ್ದ ಚಂದ್ರಶೇಖರ್, ಕೃಷ್ಣಕಾಂತ್, ಮೋಹನ್ ದಾರಿ ಅವರೆಲ್ಲ ಆರಂಭದಲ್ಲೇ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಜೈಲುವಾಸ ಅನುಭವಿಸಿದ್ರು. ಹೀಗೆ ಆ ವರ್ಷದ ಮಾರ್ಚ್ 16ರಿಂದ 20ರವರೆಗೆ ನಡೆದ ಮತದಾನದ ನಂತರ ಮಾರ್ಚ್ 22ಕ್ಕೆ ಮತ ಎಣಿಕೆ ಮತ್ತು ಫಲಿತಾಂಶ ಪ್ರಕಟವಾಯಿತು. ಉತ್ತರ ಭಾರತದಾದ್ಯಂತ, ಗುಜರಾತ್ನಿಂದ ಹಿಡಿದು ಅಸ್ಸಾಂನವರೆಗೆ ಬಹುತೇಕ ಉತ್ತರ ಭಾರತ, ಮಧ್ಯ ಭಾರತ ಮತ್ತು ಪೂರ್ವ ಪಶ್ಚಿಮ ಭಾರತಗಳ ರಾಜ್ಯಗಳಲ್ಲಿ ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಶೂನ್ಯ ಫಲಿತಾಂಶ ಬಂತು. ಸುಮಾರು 3-4 ಸೀಟ್ಗಳು ಮಾತ್ರ ಬಂದಿದ್ವು. ಸ್ವತಃ ಇಂದಿರಾ ಗಾಂಧಿ ಅವರೇ ತಮ್ಮ ರಾಯಬರೇಲಿ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋತರು. ಅವರ ಪುತ್ರ ಮತ್ತು ತುರ್ತು ಪರಿಸ್ಥಿತಿಯ ಹರಿಕಾರ ಸರ್ವಾಧಿಕಾರಿ ಸಂಜಯ್ ಗಾಂಧಿ ಅಮೇಥಿ ಕ್ಷೇತ್ರದಿಂದ ಅಷ್ಟೇ ಹೀನಾಯವಾಗಿ ಸೋತು ಹೋಗ್ಬಿಟ್ರು. ಕಾಂಗ್ರೆಸ್ ಪಕ್ಷಕ್ಕೆ ಮಂಕು ಆವರಿಸ್ತು. ಇಂದಿರಾ ಗಾಂಧಿಯವರು ಅಧಿಕಾರ ಬಿಟ್ಟುಕೊಡ್ಲೇಬೇಕಾಗಿ ಬಂತು. ಅದಕ್ಕೆ ಪರ್ಯಾಯವಾಗಿ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ದಿಲ್ಲಿ ಗದ್ದಿಗೆ ನೇರುವಂತಾಯ್ತು. ಹಿರಿಯ ಕಾಂಗ್ರೆಸ್ಗ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆದ್ರು. ಭಾರತೀಯ ಲೋಕದಳ ಹಿನ್ನೆಲೆಯಿಂದ ಬಂದ ರೈತ ನಾಯಕ ಚೌಧರಿ ಚರಣ್ ಸಿಂಗ್ ಮತ್ತು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಇಂದಿರಾ ಗಾಂಧಿ ಅವರ ವಿರುದ್ಧ ಬಂಡೆದ್ದಿದ್ದ ಬಾಬು ಜಗಜೀವನ್ ರಾಮ್ ಇಬ್ರು ಉಪ ಪ್ರಧಾನಿಗಳಾಗಿ ಹೊರಗೆ ಬಂದ್ರು. ಆ ಸರ್ಕಾರದ ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮತ್ತೊಮ್ಮೆ ಈ ರಾಷ್ಟ್ರದ ಜನತೆಗೆ ಸ್ವಾತಂತ್ರ್ಯದ ಮಹತ್ವ ಏನು, ಸ್ವಾತಂತ್ರ್ಯ ಎಷ್ಟು ಅಮೂಲ್ಯವಾದದ್ದು, ಪ್ರಜಾಪ್ರಭುತ್ವ ಎಷ್ಟು ಅಮೂಲ್ಯವಾದದ್ದು ಮತ್ತು ಅದನ್ನು ರಕ್ಷಿಸೋದಕ್ಕೆ ನಿರಂತರ ಎಚ್ಚರ ಅತ್ಯಗತ್ಯ ಅನ್ನೋ ಒಂದು ಸತ್ಯ ಮನದಟ್ಟಾಗಿತ್ತು. ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಇಂದಿರಾ ಗಾಂಧಿಯವರು ತಮ್ಮ ಸರ್ವಾಧಿಕಾರಕ್ಕೆ ಸಿಂಧುತ್ವ ಪಡ್ಕೊಳ್ಳಿಕ್ಕೆ ಅನೇಕ ಸಂವಿಧಾನ ತಿದ್ದುಪಡಿಗಳನ್ನು ಮಾಡಿಟ್ಬಿಟ್ಟಿದ್ರು. ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಎಸಗಬಹುದಾದ ಯಾವುದೇ ಕ್ರಿಮಿನಲ್ ಅಪರಾಧಕ್ಕೂ ಕೂಡ ಅವರ ವಿರುದ್ಧ ಮೊಕದ್ದಮೆ ಹೂಡ್ಲಾರ್ದಂತ ಒಂದು ರಕ್ಷಣೆಯನ್ನು ಕೂಡ ಪಡ್ಕೊಂಡ್ಬಿಟ್ಟಿದ್ರು. ಈ ರೀತಿ ಹಿಗ್ಗಾಮುಗ್ಗಾ ತಿದ್ದುಪಡಿ ಮಾಡಿದ ವಿರೂಪಗೊಳಿಸಿದ ಸಂವಿಧಾನವನ್ನ ಮತ್ತೆ ಮೂಲ ಸ್ವರೂಪಕ್ಕೆ ತರಲಿಕ್ಕೆ ಜನತಾ ಪಕ್ಷದ ಸರ್ಕಾರ ವಿವಿಧ ಸಂವಿಧಾನ ತಿದ್ದುಪಡಿ ವಿಧೇಯಕಗಳನ್ನ ಪಾಸ್ ಮಾಡಿತು. ನ್ಯಾಯಾಂಗದ ಸ್ವಾತಂತ್ರ್ಯ ಮರುಸ್ಥಾಪನೆ ಆಯಿತು, ಪತ್ರಿಕಾ ಸ್ವಾತಂತ್ರ್ಯ ಮರುಸ್ಥಾಪನೆ ಆಯಿತು. ಮತ್ತೊಮ್ಮೆ ಭಾರತೀಯರೆಲ್ಲ ಸುಖವಾಗಿ ಸ್ವಾತಂತ್ರ್ಯದ ತಂಗಾಳಿಯನ್ನ ಉಸಿರಾಡಿಸುವಂತಾಯ್ತು. ಇದನ್ನ ಹೇಳಿದ್ರೆ, ಈ ಕಥೆಯನ್ನು ಮತ್ತೆ ಮತ್ತೆ ಮೆಲುಕು ಹಾಕಿದ್ರೆ ಇವತ್ತಿನ ಕಾಂಗ್ರೆಸ್ಗರಿಗೆಲ್ಲ ಸಿಟ್ಟು ಬರುತ್ತೆ. ರಾಹುಲ್ ಗಾಂಧಿಯವರು ಮೌನ ತಾಳುತ್ತಾರೆ. ಯಾರೂ ಕೂಡ ಅವತ್ತಿನ 20 ತಿಂಗಳ ಅವಧಿಯಲ್ಲಿ ಇಂದಿರಾ ಗಾಂಧಿ ಮತ್ತು ಸಂಜಯ್ ಗಾಂಧಿ ನಡೆಸಿದ ಸರ್ವಾಧಿಕಾರದ ದರ್ಪ, ದೌರ್ಜನ್ಯ, ದುರಾಡಳಿತ ಅದು ತಪ್ಪು ಅಂತ ಯಾರು ಒಪ್ಕೊಂಡೂ ಇಲ್ಲ. ಆ ಬಗ್ಗೆ ವಿಷಾದ ವ್ಯಕ್ತಪಡಿಸಿಲ್ಲ. ಈ ದೇಶದ ಜನತೆಗೆ ಕ್ಷಮೆ ಯಾಚಿಸಿಲ್ಲ. ಎಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದ ರಾಜ ಪರಿವಾರದಿಂದ ಆ ಥರ ಒಂದು ಅಧಿಕೃತವಾದ ಕ್ಷಮೆಯಾಚನೆ ಹೇಳಿಕೆ ಬರೋದಿಲ್ವೋ ಅಲ್ಲಿವರೆಗೂ ಈ ದೇಶ ಜನ ಜೂನ್ 25 ಬಂದಾಗ್ಲೆಲ್ಲ ಕರಾಳ ದಿನಾಚರಣೆ ಆಚರಿಸ್ತಾ ಇರ್ತಾರೆ. ಯಾಕೆಂತಂದ್ರೆ ನಿರಂತರ ಎಚ್ಚರವೇ ಪ್ರಜಾಪ್ರಭುತ್ವಕ್ಕಾಗಿ ತರಬೇಕಾದ ಬೆಲೆ, ಸ್ವಾತಂತ್ರ್ಯಕ್ಕಾಗಿ ತರಬೇಕಾದ ಬೆಲೆ. ನಮಸ್ಕಾರ.